ಕೂಗಮ್ಮ ಕೂಗ ಅದ್ಯಾಕೆ ಹಂಗೆ ನಿಂತ್ಕೊಂಡಿದ್ಯಾ? ಕೂಗೆ ನಿನ್ನ ಮನೆಗೆ ನೀನು ಹಿಂಗಂತ ಐತ್ಲಾ? ಓ ಸರೋಜಕ್ಕ ಅಕ್ಕ ಯಾವಾಗ ಬಂದಿದ್ವಾ? ಇವಾಗ ಬರ್ತಾ ಇರೋದು ಕಣ್ಕನ್ಸಲ್ಲ. ಅಮ್ಮ ಚೆನ್ನಾಗಿದ್ದೀರಾ ಚಿಕ್ಕಮ್ಮ? ಹ್ಞೂ ಚೆನ್ನಾಗಿದ್ದೀನಮ್ಮ, ಚೆನ್ನಾಗಿದ್ದೀನಿ. ನಾವೆಲ್ಲ ನಿಮ್ಮ ಕಣ್ಣು ಕೇಳಿ ಕಾಣಿಸ್ತೀರಮ್ಮ. ಯಾಕೆ ಹಂಗಂತ ಇದ್ದೀರಾ? ಅಲ್ಲ ಗಂಡು ಮನೆಗೆ ಹೋಗೋರು ನಮ್ಗೆಲ್ಲ ಒಂದು ಮಾತು ಹೇಳ್ಬೇಕಾಗಿತ್ತಾನೆ. ದೇವ್ರೆ ಅಂತ ಶುಭ ಕಾರ್ಯಕ್ಕೆ ಹೋಗ್ತಾವ್ರೆ, ನಂದು ನಿಂದೇನೆ ಅಲ್ಲೇ. ಹಾಂ, ಶುಭ ಕಾರ್ಯಕ್ಕೆ ಹೋಗೋ ಹತ್ರ ಮುತ್ತೈದಿಗಳ ಕೆಲಸ ನಮಗಲ್ಲ. ಅದೇನಂತ ಮಾತಾಡ್ತೀಯಮ್ಮ? ಹೌದು, ಅದ್ಯಾಕ ನಾವು ಹೋಗೋದ್ಬೇಡೇನೋ? ಹೋಗೋಣ, ಹೋಗೋದು ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಫಸ್ಟ್ ಅವರೆಲ್ಲ ಹೋಗಿ ನೋಡ್ಕೊಂಬರಲಿ, ಆಮೇಲೆ ನಾವು ಹೋಗಿ ನೋಡ್ಕೊಂಬರೋಣ. ಓ ಹಂಗೆ? ಹ್ಞೂ ಹಂಗೆ. ಏನೋ ಸಾವಿತ್ರಿ ಮಾವನ್ ಬಿರಿಯಾನಿ ಬರೋಕೆ ಹೇಳಿದ್ನು? ಹ್ಞೂನಮ್ಮ ಬಿರಿಯಾನಿ ಬರೋಕೆ ಹೇಳಿದ್ನು. ನಿನ್ನ ಮಕ್ಕಳದು ರಾಮಾಯಣ ಏನು? ನನ್ನ ಮಕ್ಳು ಏನು ಮಾಡಿದ್ರು? ನಾನು ಆವತ್ತು ಹೇಳಿದ್ನಿ ತಾನೆ ನನ್ನ ಮಕ್ಕಳನ್ನ ಕಳ್ಸ್ಕೊಟ್ಬಿಟ್ರಿ ಅಂತ. ಹಾಂ, ಆವತ್ತು ಹೇಳಿದ್ನಿ ತಾನೆ ನಿಮ್ಗೆ ಸಾಕಕ್ಕ ಭಾರ ಆದರೆ ನನ್ನ ಜೊತೆ ಕಳ್ಸ್ಕೊಟ್ರಿ ಅಂತ. ಸಾಕಕ್ಕ ಭಾರ ಅಂತ ಹೇಳ್ತಾ ಇಲ್ಲ, ಮತ್ತಿನ್ನೇನು ನಿನ್ನ ಮಕ್ಕಳು ಅಂತ ಇದೆಯಾ? ಮಾವನ್ ಬರ್ತಾನೆ, ಮಾವನ ಹೇಳ್ತಾನೆ, ಮಾವನ ಹತ್ರ ಮಾತಾಡು. ಮತ್ತು ಬಿಡು, ಅವಳಲ್ಲೇ ಒಳಗೆ ಬಿತ್ತಿರ್ಬೇಕೇನೋ, ಅದಕ್ಕೆ ಹಂಗೆ ಮಾತಾಡ್ತಾ ಇದೆಯಾ? ನಾನು ಹಂಗೆ ಮಾತಾಡೋದು. ಒಳ್ಳೆ ಮಕ್ಳಿಗೆ ಜನ್ಮ ಕೊಟ್ಟಿದ್ದೆ ಬಿಡೆ ಸರೋಜಿ, ಬಂಗಾರದಂಥ ಮಕ್ಕಳು. ನೀನು ಗೀತಾ ಚೈತನ್ಯ ಹೋಗಿ ನಮಸ್ಕಾರ ಹಾಕೊಂಬೋಗ್ರಿ, ಹೋಗ್ರಿ. ಈರತ್ತೆ ಗೀತಾ ಏನೋ ಮಾಡ್ತಾಳೆ, ಬರ್ತಾಳಂತೆ. ಏನೋ ಮಾಡಿದ್ರಿ ಅವಳು ಸಾವಿತ್ರಿ ನಿನ್ನ ಮಕ್ಕಳು ಅಂತವಳೆ? ಏನು ಮಾಡಿದ್ರಮ್ಮ ಅಂತ ತಪ್ಪು? ಇಬ್ರು ಇನ್ನೇನು ಮಾಡ್ತಾಳೆ ಅಮ್ಮನ ಅಂತೀರಾ? ಇನ್ನೇನು ಮಾಡ್ತಾಳೆ ಹೇಳು? ಯಾಕೆ ಏನೈತೆ? ಲೈ ಏನೇ ಅದು ಸ್ನೇಹ ಬಾರ ಇಲ್ಲಿ. ಏನೇ ಅದು? ಸಾವಿತ್ರಿ ಬೈತಾವಳೆ ನಿನ್ನ ಮಕ್ಕಳು ಅಂತ. ಹಾಂ, ಏನು ಕಿತಾಪತಿ ಮಾಡಿದ್ರಿ ಇಬ್ರು? ಲೇ ಅವಳೇನಕ್ಕೂ ಬೈತಾಳೆ, ಬಾಯಿ ಮುಚ್ಚ ನೀನು. ಅವಳಿಗೆ ಸಾಕಕ್ಕೆ ಕಷ್ಟ. ನಾನು ಅವತ್ತು ಹೇಳಿದ್ರಮ್ಮ ನನ್ನ ಮಕ್ಕಳನ್ನ ನಮ್ಮ ಮನೆಗೆ ಕಳಿಸು ಅಂತ. ನಡೀರೆ, ತಾತನ ಬಂದಮೇಲೆ ಕೇಳ್ಬಿಟ್ಟು ನಡೀರಿ ನಮ್ಮ ಮನೆಗೆ ನಾವಿರೋಣ. ನಾನು ಬರೀಲಮ್ಮ, ನಾನೇ ಬರಲಿ, ನನಗಿಷ್ಟ ಇಲ್ಲ ಅಲ್ಲಿರೋದು, ನಾನು ಇಲ್ಲೇ ಇರ್ತೀನಿ. ಅವಳು ಮತ್ತೆ ಹಂಗೆ ಮಾತಾಡ್ತಾಳೆ, ನೀನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದೀಯಾ? ಇಲ್ಲಿ ಬಂದು ನಿಂತವಳಲ್ಲ ನಿನ್ನ ಮಗಳು, ಕೇಳು. ಇವಳಿಂದ ನಾನು ಎಲ್ಲರ ಹತ್ರ ಕೆಟ್ಟೋಳಾಗಬೇಕು. ಏನು ರೀ ಅದು? ಇವಳು ಕೇಳಮ್ಮ, ಚಿಕ್ಕ ಯಜಮಾನಿನ ಇವಳು ಕೇಳು. ಯಾವಳವಳು ಏನೇ ಅದು ಬೊಬ್ಳೆ? ನಾನೇನಿಲ್ಲನಮ್ಮ, ಡಾಕ್ಟ್ರು ಅಂತ. ಅದ್ಯಾವತ್ತೋ ಒಂದು ದಿವಸ ಹೇಳ್ದಲ್ಲ ಡಾಕ್ಟ್ರು ಅಂತ. ಚೈತನ್ಯನ ಮದುವೆ ಆಗ್ತಾರೋ ಡಾಕ್ಟ್ರನ್ನ ನಾನು ಹೇಳಿದ್ದು. ಚೈತನ್ಯನ ಮದುವೆ ಆಗ್ತಾರೋ ಹುಡುಗನ ಡಾಕ್ಟ್ರೆ? ಅದಕ್ಕೇನು ನಾನು ಆ ಹುಡುಗನ ಮದುವೆ ಆಗಬೇಕು. ಏನು 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 ಯಾಕೆ ಕೇಳ್ತಿಲ್ಲ? ನಾನು ಆ ಹುಡುಗನ್ನೇ ಮದುವೆ ಆಗಬೇಕು, ಚೈತನ್ಯ ಅಲ್ಲ, ನಾನು ಮದುವೆ ಆಗಬೇಕು. ಆ ಹುಡುಗನ ಏನಾದರೂ ನಂಗೆ ಮದುವೆ ಮಾಡಿಲ್ಲ ಅಂದರೆ ನಾನು ಸತ್ತೋತೀನಿ ಅಷ್ಟೇನ. ನಾನು ಆ ಹುಡುಗನ್ನೇ ಮದುವೆ ಆಗಬೇಕು. ಕೇಳಿಸ್ಕೊಂಡೇನಮ್ಮ? ನನ್ನ ತಂಗಿ ನೋವು ತಿಂತಾಳಲ್ಲ ಅಂತ ನಾನು ಅವಳಕ್ಕೆ ಸಪೋರ್ಟ್ಗೆ ನಾನು ನಿಂತ್ಕೊಂಡೆ. ಇವಾಗ ಮನೆಯವರೆಲ್ಲರೂ ನನ್ನ ಮೇಲೆ ಉರ್ರಂತವ್ರೆ. ಹಾಂ, ಏನೋ ಅವಳು ಇಷ್ಟಪಟ್ಟವಳಲ್ಲ ಅಂತ. ನೋಡಂಗೆ ಏನೇನು ಆಟ ಆಡ್ತಾವಳೆ ಅಂತ. ಬರಾಯ್ತ ನೀನು? ಬಾಯ್ತ ನೀನು? ಅವಳೆ ಬರ ಇಲ್ಲಿ ಬೋಸಿಡಿ ಬೈಲಿ. ಏನೇ ನಿನ್ನ ಸಮಾಚಾರ? ಏನು ಸಮಾಚಾರ ನಿಂದು? ಅದೇನಂತ ಬೊಗಳು. ಅಮ್ಮ, ಚೈತನ್ಯನ ಇವಾಗ ಮದುವೆ ಆಗಬೇಕಂತ ಬಂದವನಲ್ಲ ಆ ಹುಡುಗನ್ನ ನಾನು ಮದುವೆ ಆಗಬೇಕು. ಆ ಹುಡುಗನಂದರೆ ನನಗೆ ಇಷ್ಟ. ನಾನು ಆ ಹುಡುಗನ ಇಷ್ಟಪಟ್ಟಿದ್ದೀನಿ. ನೀವು ಆ ಹುಡುಗನ ಹತ್ರ ಮಾತಾಡ್ಬಿಟ್ಟು ಚೈತನ್ಯ ಬದಲು ನನ್ನನ್ನೇ ಮದುವೆ ಮಾಡಿಸ್ರಿ. ಅಯ್ಯೋ ನಿನ್ನ ಮಕ್ಕಷ್ಟು ನನ್ನ ಕಡೆ ಆಗ್ತವ. ಆ ಹುಡುಗನ ಹೇಳೋಣ ನಿನಗೆ? ಹೇಳವನ ಆ ಹುಡುಗನು ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳವನಾ? ಇಲ್ಲ ಹೇಳಿಲ್ಲ, ನಾನೇ ಇಷ್ಟಪಡ್ತಾ ಇರೋದು. ಆ ಹುಡುಗನಿಗೆ ಈ ವಿಷಯ ತಿಳಿದು ನೀನು ಪಾಡಕ್ಕೆ ನೀನು ಇಷ್ಟಪಟ್ಬಿಟ್ರೆ ಮಾಡ್ಕೊಳ್ಳೋನು ಇಷ್ಟಪಡ್ಬೇಕಲ್ಲ. ಹಾಂ, ಮಾಡ್ಕೊಳ್ಳೋನು ಇಷ್ಟಪಡ್ಬೇಕಲ್ಲೇ. ನೀವೆಲ್ಲ ಇದ್ದೀರಲ್ಲ ಒಪ್ಸ್ರಮ್ಮ, ವರದಕ್ಷಿಣೆ ಜಾಸ್ತಿ ಕೊಡ್ತೀನಿ ಅಂತ ನೀನು ಹೇಳು. ನಿನ್ನ ಹೆಸರೊಳಗಿರೋ ಆ ಆಫೀಸಿಗೆಲ್ಲ ಆ ಹುಡುಗನ ಹೆಸ್ರಿಗೆ ಬರ್ಕೊಡು. ಯಾರ್ದದು ಆಸ್ತಿ? ಯಾರ್ದು ಅದು ಆಸ್ತಿ? ನಾನಲ್ಲಿ ಕೂಲರಂಗೆ ನೋಡ್ಕೊತಾ ಇರೋದು. ಕಾರಾಗಿ ಓಡಾಡಿದ ಮುಟ್ಟಿಗೆ ಆ ಆಫೀಸ್ಗಳೆಲ್ಲ ನನ್ನವಲ್ಲ, ಆಯಿತಾ? ಈ ಸ್ಕೂಲು ನಂದಲ್ಲ, ಈ ಆಫೀಸ್ಗಳು ನಂದಲ್ಲ. ಇನ್ಯಾರ್ದು? ಲೇಯ್, ಅದೆಲ್ಲ ಕತೆ ನಿನ್ಗೆ ಬೇಕಾಗಿಲ್ಲ. ವಾರಸ್ದಾರನ್ ಬರ್ತಾನೆ, ಆಯಿತಾ? ಅಲ್ಲಿವರೆಗೂ ನಾನು ನೋಡ್ಕೊಬೇಕು. ನನ್ನ ಜವಾಬ್ದಾರಿ ಯಾವುದು ಏನು ಅಂತ ಅದನ್ನ ಡೀಟೇಲ್ ನೀನು ಕೇಳಬೇಕಾಗಿಲ್ಲ. ಆದರೂ ವಾರಸ್ದಾಳು ನಾನಲ್ಲ. ಅವನೆಲ್ಲೋ ಅವನೇ ಬರ್ತಾನೆ, ಅವ್ನು ಬಿಟ್ಕೊಡ್ಬೇಕು. ನಾನು ಬಾಯಿ ಮುಚ್ಕೊಂಡಿರ್ಬೇಕು. ಏನೋ ಆ ಹುಡುಗನು ಇಷ್ಟಪಟ್ಟಿದ್ದು ನೀನು ಇಷ್ಟಪಟ್ಟಿದ್ರೆ ಇಬ್ಬರಿಗೂ ಮದುವೆ ಮಾಡ್ಬೋದಾಗಿತ್ತು. ಆ ಹುಡುಗನು ಇಷ್ಟಪಟ್ಟೇ ಇಲ್ಲಂತೆ, ಇವಳು ಅವನ್ನ ಮದುವೆ ಆಗ್ತಾಳಂತೆ. ಇದೆಂತ ನ್ಯಾಯ? ಲೇಯ್, ಇದೆಂತ ನ್ಯಾಯನೇ? ಲೂಜು ಗೀಸಿಟ್ಟಾಗ ಹಿಂಗೆ ತಲೆ ನಿಂತ ನೀನು ಕಿತ್ತೋದು ಮಕ್ಕಷ್ಟು ಬೆಂಕಿಕ್ದು. ಯಾಕೆ ಇಷ್ಟು ಬೇಜಾರಿಗಿಸ್ತಾ ಇದ್ದೀರಾ? ಇವಳು ಹಿಂಗೆಲ್ಲ ಅಂದ್ಲಮ್ಮ, ನಾನು ಹರ್ಷನ ಮದುವೆ ಆಗಲ್ಲ ಅಂತಂದರೆ ಸತ್ತೋತೀನಿ ಅಂತ. ಅದಕ್ಕೆ ನಾನು ಇಟ್ಕೊಂಡು ಸರಿ ಆಯಿತು ಹರ್ಷ ಹತ್ರನೇ ಮಾತಾಡೋಣ, ಒಪ್ಪಿದ್ರೆ ನೀನೇ ಮಾಡ್ಕೊಂಡೆ ಬಿಡು ಅಂತಂದೆ. ಇವಾಗ ಮನೆಯವರೆಲ್ಲರೂ ಏನು ಅಕ್ಕ ತಂಗಿರಿಬ್ಬರೇ ಡಿಸೈಡ್ ಮಾಡಿದ್ದೀರಾ ಅಂತ ಎಲ್ಲ ಬೈತಾವ್ರೆ ನಮ್ಮನ್ನ. ನಿಮ್ಮ ನಿರ್ಧಾರಕ್ಕೆ ನೀವೇ ತಗೊಳ್ರಿ, ನಿಮ್ಮ ಪಾಡ್ ನಿಮ್ಮದು ಅಂತ ಬೈತಾವ್ರೆ. ಇವಳಿಂದ ನಾನು ಎಲ್ಲರ ಕೈಲೂ ಬೈಸ್ಕೊಬೇಕು. ಇನ್ನು ಬೈದಿರ್ತಾರೆ ಮನೆಗ್ನವರು. ದೊಡ್ಡವ್ರು ಅನ್ಸ್ಕೊಂಡವ್ರು ಏನಕ್ಕಿರೋದು ಮನೆಗೆ? ನೀನು ಬಿಟ್ಕೊಳ್ಳೋದಂತೆ, ಈ ಅಮ್ಮನ ಮದುವೆ ಆಗೋದಂತೆ.
ಈ ಅಮ್ಮನ ಇಷ್ಟಪಟ್ಟವಳಂತೆ, ಅದಕ್ಕೆ ಆ ಅಮ್ಮನ ಬಿಟ್ಕೊಡೋದಂತೆ. ಇದೆಂತ ಮಾತು? ನೀವುಗಳೇ ಡಿಸೈಡ್ ಮಾಡಿಬಿಟ್ರೆ ಇನ್ನು ನಾವೇನಕ್ಕಿರೋದು? ನೋಡಮ್ಮ ಚೆನ್ನಮ್ಮ, ನೋಡು. ಅಯ್ಯೋ ಭಗವಂತ, ಅಲ್ಲ ಸ್ನೇಹ ಮಾಡ್ತಾ ಇರೋ ಕೆಲಸ ನನಗಂತೂ ದೇವರಾಣೆಗೂ ಸರಿ ಅನಿಸ್ತಾ ಇಲ್ಲಮ್ಮ. ಆ ಹುಡುಗನೇನೋ ಲಕ್ಷ್ಮವಾಗಿ ಬನ್ನು ಒಪ್ಕೊಂಡು ಓದ್ನು ಎಲ್ಲ ಮಾತುಕತೆ ಆಯಿತು ಸರಿ. ಇವಾಗ ಇವಳು ಬಂದು ನಾನೇ ಮದುವೆ ಆಗ್ಬೇಕಂತಂದರೆ ಇದು ಯಾವ ಲೆಕ್ಕನಮ್ಮ? ಯಾವ ಲೆಕ್ಕ ಹೇಳು? ನೀನು ಇನ್ನೂ ಓದಮ್ಮ, ಏನು ಓದಿದ್ಯಾ? ಅದೇನೋ ಪೈಲಾಗಿರೋವೆಲ್ಲ ಕಟ್ಕೊಂಡು ಓದಮ್ಮ ಅಂತ ನಾವು ಹೇಳ್ತಾ ಇದ್ರೆ ಈ ಹುಡುಗಿ ಈ ಆಟ ಆಡ್ತಾವಳೆ. ಅದಕ್ಕೆ ಆ ಅಪ್ಪನು ಈ ಅಮ್ಮನ್ನ ಕರೆಸಿತ್ತು. ಹಾಂ, ಏನು ಮಾಡೋದು ಹೇಳು? ಆ ಹುಡುಗನು ಒಪ್ಪಿಲ್ಲ ಅಂತಂದರೆ ನಾವೇನು ಮಾಡಬೇಕು? ಏನಮ್ಮ ಮಾಡಬೇಕು ಕೇಳೆ ಸರೋಜಿ. ಆ ಹುಡುಗನ ಒಪ್ಪಿಲ್ಲ ಅಂತಂದರೆ ಏನಂತ? ಅವಳಿಗೆ ಒಪ್ಪಿಲ್ಲ ಅಂತಂದರೆ ಏನೇ ಮಾಡ್ತೀಯ ನೀನು? ಏನು ಮಾಡ್ತೀಯಾ ನೀನು? ಒಪ್ಸಮ್ಮ, ಏನಾದರೂ ಮಾಡಿ. ಹಾಂ, ನೀವು ನೋಡಿರೋ ಗಂಡು ತಾನೇ. ನಾನಾದರೆ ಏನಂತೆ, ಚೈತನ್ಯ ಮದುವೆ ಆದರೆ ಏನಂತೆ? ನೀನು ಒಪ್ಸಮ್ಮ. ಅಲ್ಲೇ ಮನೆಯಾಗ ದೊಡ್ಡ ಮಗಳಿಗೆ ಮದುವೆ ಮಾಡೋದು ನೋಡಿದ್ರಿ, ನೀನೇನು ಈ ಆಟ ಆಡ್ತಾ ಇದೆಯಾ? ಹಾಂ, ಏನಮ್ಮ ಇದು ಕತೆ ಉಲ್ಟಾ ಹೊಡೆದ್ಬಿಟ್ಟಲ್ಲಮ್ಮ. ಏನಮ್ಮ ಇವಳ ಹತ್ರ ಹೇಗೋದು ನಾನು? ಅಯ್ಯೋ ಭಗವಂತ, ಆವತ್ತು ಸಾವಿತ್ರಿ ಹತ್ರನೇ ಇದ್ದಾಗ ಎಷ್ಟೋ ಲಕ್ಷಣವಾಗಿತ್ತು. ಆದಿಶಂಕರ್ ನನ್ನ ಮಗಳಾಗಿರೋನು, ಈ ಕಿತ್ತೋಗಳು ಅವಳ ಮಗಳಾಗಿರೋಳು. ಇದೆಲ್ಲ ಇವಾಗ ನನ್ನ ಮೇಲೆ ನಿಂತಿ. ನೂಲಂತೆ ಸೀರೆ, ತಾಯಿ ಅಂತೆ ಮಗಳು ಅಂತ. ಇವಾಗ ನನ್ನ ಮೇಲೆ ಇಲ್ದಿದ್ದೆಲ್ಲ ನಿಂದಿ. ನಾನೇನೋ ಎಲ್ಲ ತಿದ್ಕೊಂಡು ಬಂಗಾರದಂಗೆ ಜೀವನ ಮಾಡ್ಕೊಂಡಿರ್ತೀನಿ. ಇವಳಿಂದ ನನಗೆ ಮಾನ ಮರ್ಯಾದೆ ಇಲ್ಲಲ್ಲಮ್ಮ. ಏನಮ್ಮ ಮಾಡೋದು ನಾನು? ಹಾಂ, ಏನತ್ತಿಗೆ? ಅಮ್ಮ ನನಗೇನು ತಿಳಿದಮ್ಮ, ನನಗೇನು ತಿಳಿದು ಏನೇನು ತಿಳಿದು ಸಾವಿತ್ರಿ ಇವರಿಬ್ಬರು ಹೋಗಿ ರಾತ್ರಿ ಶಿವಪ್ಪನ ಹತ್ರ ಮಾತಾಡ್ತಾಯಿದ್ರು. ಆವಾಗೇ ಆ ಅಪ್ಪನು ಇವಳಿಗೆ ಫೋನ್ ಮಾಡಿರೋದೇನು ಸರೋಜಿಕ. ನೀವು ಇವಾಗ ಬಂದಿದ್ದೀರಿ, ಅದೇನು ನಿರ್ಧಾರ ಮಾಡ್ತೀರೋ ಮಾಡ್ರಮ್ಮ. ಅಯ್ಯಪ್ಪ, ನಮ್ಗಂತೂ ಬಲೆ ಬೇಜಾರಾಗ್ಬಿಟ್ಟದ. ಹೋಗಮ್ಮ ತು, ಏನೋ ಮನೆಗೆ ಮಂಗಳ ಕಾರ್ಯ ಆತದೆ ಅಂತ ಖುಷಿಪಟ್ಟರೆ ಇದೊಂದು. ನೋಡಂಗೆ ಅಕ್ಕನ ಮದುವೆ ಆಗ್ತಾರ, ಹುಡುಗನ ನಾನು ಮದುವೆ ಆಗ್ತೀನಿ ಅಂತಾಳೆ. ಏನು ಹೇಳೋದು? ಅಯ್ಯೋ ಹೋಗಮ್ಮ. ಏನಮ್ಮ ನೀನು ಏನನ್ನ ಹೇಳಮ್ಮ. ಅಯ್ಯೋ ನಾನೇನು ಹೇಳಿ ನಿಮ್ಮ ಮಾವನ ಬರಲಿರುವ. ನಿಮ್ಮ ಮಾವನ ಇವಾಗ ಆ ಹುಡುಗನ ಕರೆಸ್ತಾನೇನೋ? ಇನ್ನು ಕರೆಸ್ಬೇಕಮ್ಮ ಹುಡುಗನ್ನ. ಆ ಹುಡುಗನ ಕರೆಸಿ ಕೇಳಬೇಕು, ಏನಪ್ಪ ನಿಂಗೆ ಇಷ್ಟಪಡ್ತಾಳೆ, ನಿಂಗೇನು ಇಷ್ಟನಾ ಕಷ್ಟನಾ ಅಂತ ಕೇಳಬೇಕು. ಅವನು ಇಷ್ಟ ಇಲ್ಲ ಅಂದರೆ ಏನತ್ತೆ ಮಾಡೋದು? ಏನು ಮಾಡೋದು ನನಗಂತೂ ತಿಳಿದಮ್ಮ. ಅದೇನೋ ನಿನ್ನ ಮಗಳ ಹತ್ರ ನೀನೇ ಮಾತಾಡು. ಮಾತಾಡಲೇ ಕಿತ್ತೋದು ನನ್ನ ಸೌತಿನೇ ನೀನು ನನ್ಕ ಕಿತ್ತೋದು ಲೌಡಿ ನೀನು ಮಾಕ ಮುಚ್ಚೋಗ. ಏನೋ ಬಂದಿರೋದು ನಿಂಕ ಬರಬಾರ್ದು ರೋಗ ಒತ್ಕೊಂಡು ಹೋಗೋದು. ಹಾಂ, ಆಗೋ ಕೆಲಸಕ್ಕೂ ಕಲ್ಲಾಗ್ತಾ ಇದೆಯಲ್ಲೇ. ಓದೆ ಇನ್ನು ಮುಂದಕ್ಕೆ ಇನ್ನೂ ಒಳ್ಳೆ ಗಂಡಿನೇ ನೋಡಿ ಮದುವೆ ಮಾಡ್ತೀನಿ, ಒತ್ಕೊಂಡು ಹೋಗೋಷ್ಟು ಕೊಡ್ತೀನಿ, ಒತ್ಕೊಂಡು ಹೋಗಿ ಅಂತೆ. ಅವಳು ಬಾಳ್ನೆ ಯಾಕೆ ಕಿತ್ತು ಬಾಯ್ಗೆ ಹಾಕಂತ ಇದೆಯಾ? ಅಮ್ಮ ಹೋಗ್ಲಿ ಬಿಡಮ್ಮ, ಅವಳು ಇಷ್ಟಪಟ್ಬಿಟ್ಟವಳೆ, ಅವಳೇ ಮದುವೆ ಮಾಡ್ಕೊಂಡ್ಲೆ. ಇವಾಗ ನನಗೇನಮ್ಮ ಅರ್ಜೆಂಟು? ನಾನಿನ್ನೂ ಓದ್ಬೇಕಂತಿದ್ದೀನಿ. ನಾನು ಬೇಕಾದ್ರೆ ರಾಮೋಜನ್ ಜೊತೆಗೆ ಇದ್ಕೊಂಡು ಓದ್ಕೊಂತೀನಿ ನಾನು. ಮುಚ್ಚ ಬಾಯಿ. ಇವಾಗ 24 ವರ್ಷ. ರಾಮೋಹನ್ ಜೊತೆಗೆ ಹೋಗಿ ಓದ್ತಾಳಂತೆ. ಯಾಕೆ ಒಂದು 50 ವರ್ಷಕ್ಕೆ ಮದುವೆ ಮಾಡ್ತೀನಿ ನೋಡು. ದೊಡ್ಡವ್ರು ಅನ್ಸ್ಕೊಂಡಿರೋದು ನಾವೇನಕ್ಕಿರೋದು? ಬಾಯಿ ಮುಚ್ಕೊಂಡಿರ್ಬೇಕು ನೀನು. ಮಾತಾಡಿದ್ದೆ ಅಂದರೆ ಗೂಬಿಲ್ಗೆ ಹಾಕ್ತೀನಿ. ಎಲ್ಲತ್ತೆ ನಮ್ಮ ಮಾವನು? ಎಲ್ಲ ಆಚೆಗೆ ಹೋಗಿರ್ಬೇಕಮ್ಮ, ಬರ್ತಾನೆ. ಒಳ್ಳೆ ತಲೆನೋ ಹೋಗಮ್ಮ. ಅದು ಯಾರು ಮಕ್ಕಳು ಬೇಕು ಅಂತಾರ, ಮಕ್ಕಳಿಲ್ದವರ ಪುಣ್ಯಾತುಮ್ರು. ಅಲ್ಲ ಈ ಸ್ನೇಹಕ್ಕೇನು ಬುದ್ಧಿ ಇಲ್ಲ ಹೇಳು. ಯಾಕೆ ಇವಳು ಹಿಂಗೆ ಆಡ್ತಾವಳು ಅನ್ನೋದು ಏನಾಗ ತಿಳಿತಾ ಇಲ್ಲ ಚೆನ್ನಮ್ಮ. ಪ್ರಪಂಚದಾಗ ಯಾರು ಗಂಡುಗಳೇ ಇಲ್ಲೇನೆ? ಅವನಕಿನ್ನ ಚೆನ್ನಾಗಿರೋ ಗಂಡು ತರನ್ ಬಿಡಿ. ಓದೆ ಇನ್ನೂ ಮುಂದಕ್ಕೆ ನೀನು. ನಂಗೆ ಓದೋಕೆ ಇಷ್ಟ ಇಲ್ಲ. 4 ಕತ್ತೇನ ತಂದ್ಕೊಟ್ಟು ಇರೋ ಕೂದಲು ಬೋಳಿಸ್ಬಿಟ್ಟು ಮೇಲ್ಸಕ್ಕನ ಕಳಿಸ್ಬೇಕು ಇವಳನ್ನ. ನೀನು ನನ್ನ ಕಿತ್ತೋದು ನನ್ನ ಸೌತಿನ ಇವಳು ಎಗರು ಬಿತ್ತೋಗ. ಇವರೇ ನಿರ್ಧಾರಗಳು ತಗೊಂಬಿಟ್ಟವ್ರೆ. ಆ ಅಮ್ಮನ ಬಿಟ್ಕೊಡೋದಂತೆ, ಈ ಅಮ್ಮನ ಮದುವೆ ಆಗೋದಂತೆ. ಓಹೋ, ಇನ್ನೇನಕ್ಕೂ ಮಿಕ್ನಾದವ್ರು ಇರೋದು. ಅದಕ್ಕೆ ರಾತ್ರಿ ಜೋರಾಗಿ ಬೈತಾ ಇದ್ನಮ್ಮ. ಅದು ಯಾರನ್ನ ಬೈತಾ ಇದ್ನೋ ತಿಳಿದ್ವಾ? ನನ್ನನ್ನೇ ಅಜ್ಜಿ. ಬೈದಿರ್ತಾನೆ ಹೇಳು. ದೊಡ್ಡದಾಗ ಮನೆ ನೋಡೋಕ್ಕೆಲ್ಲ ಹೋಗ್ಬಿಟ್ಟು ನೀವು ಇವಾಗ ಈ ಕೆಲಸ ಮಾಡಿದ್ರೆ ಬೈದಿರ್ತಾನ. ಅದಕ್ಕೆ ಬರಲಿ ಅಪ್ಪನು, ಬಂದಮೇಲೆ ಮಾತಾಡೋಣ. ಬರಲಿ ಏನೋ ಒಂದು ಸಹ ಹೋಗಮ್ಮ. ಆ ಆಫೀಸುಗಳು, ಆ ಸ್ಕೂಲುಗಳು ಎಲ್ಲ ಕೊಟ್ಟುಬಿಟ್ಟು ಈ ಅಮ್ಮನ ಕೊಟ್ಟು ಮದುವೆ ಮಾಡ್ಬೇಕಂತ. ಇವಳು ನೋಡು ಓನರು. ಇವ್ರ ಅಪ್ಪನ ಸಕ್ ನೀರು ಸುಸ್ಕೊಂಡು ದುಡ್ಡು ಸಂಪಾದನೆ ಮಾಡಿ ನಾನು ಕೊಟ್ಟವ್ ನೀನು ದರ್ಬಾರ್ ಮಾಡಮ್ಮ ಅಂತ. ಬರ್ತಾನೆ ಅವನು. 1-2 ದಿವಸ ತಡ್ಕೊ. ತಿರ್ಗಾ ನಾವು ಇಲ್ಲಿಗೆ ಬರಬೇಕು ಬೋಕಿ ಬಟ್ಟರೆ ಎತ್ಕೊಂಡು. ಯಾರದೇ ಅದು? ತಡ್ಕೊ, ಬರ್ತಾನೆ ಅವನೇ. ಅದಕ್ಕೆ ವಾರಿಸ್ದಾರ್ನು ಬರೋವರೆಗೂ ಹಂಗೆ ತಡ್ಕೊ. ಅದೇನಮ್ಮ ವಿಚಿತ್ರ ನಿಂದು. ಮುಂದುವರಿಯುವುದು.